ಸತ್ಯ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀಯಾ? ನೀನು ಬಾವಿಗೆ ತಳ್ಳೋಣ ಅಂತ. ಯಾಕೆ ಭಯನಾ? ಭಯನಾ? ಚಾನ್ಸೇ ಇಲ್ಲ. ಅವಳೇ ನಮ್ಮನ್ನ ಬಾವಿಗೆ ತಳೆದ್ರು ಅವಳೇ ಕಾಪಾಡ್ತಾಳೆ ಅಂತ ಗೊತ್ತು. ಇನ್ಯಾಕೆ ಭಯ? ಕಾಮಿಡಿ ಪೀಸು. ತಂದೆನೋ ತಾಯಿನೋ ಮಗುನ ಮೇಲೆ ಎಸಿದ್ರೆ ಆ ಮಗು ಕೆಳಗೆ ಬೀಳುತ್ತೆ ಅಂತ ಭಯ ಪಟ್ಕೊಂಡು ಅಳಲ್ಲ, ಕಿಲ ಕಿಲ ಅಂತ ನಗುತ್ತೆ. ಯಾಕೆ ಹೇಳು? ಯಾಕೆ? ಅಪ್ಪ ಅಮ್ಮ ತನ್ನನ್ನ ಕಾಪಾಡ್ಕೋತಾರೆ ಅನ್ನೋ ನಂಬಿಕೆ ಆ ಮಗುಗೆ ಹುಟ್ಟಾನೆ ಬಂದಿರುತ್ತೆ. ಅಂತದ್ರಲ್ಲಿ ನಮ್ನ ಎತ್ತೋರ್ಗಿಂತ ಹೆಚ್ಚಾಗಿ ನೋಡ್ಕೊಂಡಿರೋ ಸತ್ತಿನ ಮೇಲೆ ನಮ್ಗೆ ನಂಬಿಕೆ ಇರಲ್ವಾ? ಇವನ್ ಮಾತ್ರ ಅಲ್ಲ, ನಮ್ಗೆಲ್ಲರಿಗೂ ಬಟ್ಟೆ ಕಟ್ಟಿಲ್ಲ ಅಂದ್ರು ಸತ್ಯ ಜಾಗಕ್ಕೆ ಕಣ್ಣು ಮುಚ್ಕೊಂಡ್ ಬಿಡ್ತೀವಿ. ಲೋ, ಈಗ ಡೈಲಾಗ್ ಎಲ್ಲ ಬೇಕಾ? ನಾವಿಲ್ಲಿ ಬಂದಿರೋದು ಬರ್ತ್ಡೇ ಮಾಡಕ್ಕೆ, ಭಾಷಣ ಮಾಡಕ್ಕಲ್ಲ. ಸರಿ, ನಾನು ಹೇಳಿದ್ದೆಲ್ಲ ರೆಡಿನಾ? ರೆಡಿನಾ? ಸೂಪರ್ ಸತ್ಯ, ಸಖತ್ ಖುಷಿ ಆಗ್ತಿದೆ. ಸಖತ್ ಡೆಕೋರೇಷನ್. ಈ ಡೆಕೋರೇಷನ್ ಎಲ್ಲ ನಮ್ದೆ. ಸಡನ್ ಬರ್ಡೇ ಸೆಲೆಬ್ರೇಷನ್ಗೆ ಸಡನ್ ಸರ್ಪ್ರೈಸ್. ಥ್ಯಾಂಕ್ಸ್ ಸತ್ಯ. ಏ, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೋ? ಕುಳ್ಳ ಕುಳ್ಳ ಅಂತ ಎಲ್ಲ ನನ್ನ ಆಡ್ಕೊಂಡ್ರು. ಎತ್ತವ್ರೆ ಕಾಲ್ ಎತ್ತರಕ್ಕಿಂತ ಬೆಳಿಲಿಲ್ಲ ಅಂತ ಕಾಲ್ ಕಸ್ದಾಗ ನೋಡಿದ್ರು. ಪ್ರಪಂಚನ ನನ್ನ ನೋಡಿ ನಗುವಾಗ ಅವತ್ತು ನನ್ನ ನಗು ಕಾರಣಾಗಿದ್ದು ನೀನು ಸತ್ಯ. ಅದಕ್ಕೆ ಥ್ಯಾಂಕ್ಸ್. ಏಯ್, ಪ್ರಪಂಚದಲ್ಲಿ ದೇವ್ರು ಎಲ್ರಿಗೂ ಸಾಧನೆ ಮಾಡೋ ಶಕ್ತಿ ಕೊಟ್ಟಿರ್ತಾನಂತೆ. ಆದ್ರೆ ಎಷ್ಟೋ ಜನ ತಮ್ಮಲ್ಲಿ ಆ ಶಕ್ತಿ ಇದೆ ಅಂತಾನೆ ಕಂಡುಕೊಂಡಿರಲ್ಲ. ಮನುಷ್ಯ ಆಗುಟ್ಟಿರೋದು ಹೇಗೋ ಜೀವನ ನಡೆಸಿ ಸಾಯೋಕ್ಕಲ್ಲ, ನಾವು ಯಾವ ಸಾಧನೆ ಮಾಡೋದಕ್ಕೆ ಹುಟ್ಟಿದೀವಿ ಅಂತ ಅರ್ಥ ಮಾಡ್ಕೊಂಡು ಅದನ್ನ ಸಾಧಿಸೋದಕ್ಕೆ. ಕರೆಕ್ಟ್ ಸತ್ಯ. ಎಲ್ಲೋ ಹುಟ್ಟಿ ಎಲ್ಲೋ ಬದುಕಿ ಎಲ್ಲೋ ಸಾಯಕ್ಕೆ ಮನುಷ್ಯನಾಗೆ ಹುಟ್ಟಬೇಕಾಗಿಲ್ಲ ಅಲ್ಲ? ಕರೆಕ್ಟ್. ನೋಡು ಗೂಗ್ಲಿ, ದೇವ್ರು ನಿನ್ನನ್ನು ಹೀಗೆ ಹುಟ್ಟಿಸಿದಾನೆ ಅಂದ್ರೆ ಅದಕ್ಕೊಂದು ಕಾರಣ ಇದ್ದೇ ಇರುತ್ತೆ. ಆ ಕಾರಣದ ಬೆನ್ನಲ್ಲೇ ಸಾಧನೆನೂ ಇರುತ್ತೆ. ಎತ್ತರ ಆಗೋದು ಅಂದ್ರೆ ಉದ್ದ ಆಗೋದಲ್ಲ, ಉದ್ಧಾರ ಆಗೋದು. ಮನ್ಸಲ್ ಛಲ, ಮೈಯಲ್ಲಿ ಬಲ ಇರ್ಬೇಕಾದ್ರೆ ಮುಖದಲ್ಲಿ ನಗುಗ್ ಯಾಕೆ ಬರ? ನಗು ಎಲ್ಲಿ? ನಗು. ಈಗ ಬರ್ತಡೇ ಸೆಲೆಬ್ರೇಷನ್ಗೆ ಒಂದು ಕಳೆ ಬಂತು. ಬಾಮಿದ ಸೆಲೆಬ್ರೇಷನ್ ಇದ ಅಲ್ಲ, ನೀನ್ ಕೊಡೋ ಪಾರ್ಟಿ ನೋಡಿದ್ಮೇಲೂ ಇದನ್ನ ಸೆಲೆಬ್ರೇಷನ್ ಅಂತ ಅನ್ಬೇಕಾ? ಪಾಮೈದ, ಇದೇ ನಿಜವಾದ ಸೆಲೆಬ್ರೇಷನ್. ಸ್ವಲ್ಪ ಅವ್ರ ಮುಖಗಳನ್ನ ನೋಡು, ಎಲ್ಲರ ಮುಖದಲ್ಲೂ ಕಲ್ಮಶ ಇಲ್ದಿರೋ ನಗು ಕಾಣ್ತಿದೆ. ಸೆಲೆಬ್ರೇಷನ್ ಅಂದ್ರೆ ಇದು. ಯಾವುದೋ ಪಾರ್ಟಿಲಿ ಆರ್ಟಿಫಿಷಿಯಲ್ ಆಗಿ ಸೆಲೆಬ್ರೇಟ್ ಮಾಡೋದಕ್ಕಿಂತ ಇದು ಅದ್ಭುತವಾಗಿದೆ. ಇಲ್ಲಿ ಅದ್ದೂರಿತನ ಇಲ್ಲದೆ ಇರ್ಬೋದು, ಆದರೆ ಅದಕ್ಕಿಂತ ದೊಡ್ಡದಾಗಿ ಗೆಳೆತನ ಇದೆ. ಸಂತೋಷನೇ ಇಲ್ಲದೆ ಇರೋ ಸಡಗರಕ್ಕಿಂತ ಸಣ್ಣತನ ಇಲ್ಲದೆ ಇರೋ ಸಂಭ್ರಮ ತುಂಬ ದೊಡ್ಡ ಬಾಮ ಇದೆ.
ಬನ್ರೋ ಕ್ಯಾಂಡಲ್ ಹಚ್ಚೋಣ. ಹಲೋ ಹಲೋ ದಿವ್ಯಾ, ಇನ್ನು ಎಲ್ಲಿದ್ಯಾ? ಬಾಲ, ನಾನು ಬರ್ತಾ ಇರೋದು ನಡ್ಕೊಂಡು. ನೀನೇನು ಕಾರ್ನ ಪ್ರೆಸೆಂಟ್ ಮಾಡಿಲ್ಲ ಬೇಗ ಬರೋದಕ್ಕೆ. ದಿವ್ಯಾ, ನಾನು ಯಾಕೆ ನಿನಗೆ ಕಾರ್ ಪ್ರೆಸೆಂಟ್ ಮಾಡಬೇಕು? ನಮ್ಮ ಮದುವೆ ಆಗ್ತಿದ್ದಾಗೆ ನನ್ನ ಹತ್ರ ಇರೋ ಕಾರ್ಗಳೆಲ್ಲ ನಿಂದೆ ತಾನೆ. ಈ ಮಾತ್ಗೇನು ಕಡಿಮೆ ಇಲ್ಲ, ಮಾತಾಡೋಕ್ಕೆ ದುಡ್ಡು ಕಾಸಿನ ಖರ್ಚಾಗಲ್ಲ ಅಲ್ವಾ? ದಿವ್ಯಾ, ಯಾಕೆ ಬೇಜಾರು ಮಾಡ್ಕೊತೀನಿ? ಈಗಲೂ ಹೇಳು, ನಾನೇ ಬಂದು ನಿನ್ನ ಪಿಕ್ ಮಾಡ್ತೀನಿ. ಏನೂ ಬೇಕಾಗಿಲ್ಲ. ನಮ್ಮ ಏರಿಯಲ್ಲಿ ಇಷ್ಟೊತ್ತಿನಲ್ಲಿ ಮೀಟ್ ಮಾಡೋಕ್ಕಾಗಲ್ಲ. ನಮ್ಮದು ರೆಸ್ಪೆಕ್ಟೆಡ್ ಫ್ಯಾಮಿಲಿ. ಅಂಥದ್ರಲ್ಲಿ ಈ ಟೈಮಲ್ಲಿ ನಾನು ಮನೆಯಿಂದ ಹೊರಗಡೆ ಬರ್ತಿದ್ದೀನಿ ಅಂದರೆ ನಾನು ಏನೆಲ್ಲ ಸರ್ಕಸ್ ಮಾಡಿದ್ದೀನಿ ಅಂತ ನನಗೆ ಗೊತ್ತು. ಇವಾಗ ನೀನು ಬಂದು ಎಲ್ಲ ಹಾಳು ಮಾಡೋದು ಬೇಕಾಗಿಲ್ಲ. ನಾನೇ ಅಲ್ಲಿಗೆ ಬರ್ತೀನಿ, ಫೋನ್ ಇಡು. ಸರ್, ಇದೇನು ಸರ್ ನೀವಿಲ್ಲಿ? ಇನ್ನೇನಪ್ಪ ಮಾಡೋದು? ನಿಮ್ಮಂಥವ್ರಿಗೆ ಕಾರ್ ಬಾಡಿಗೆ ಕೊಟ್ಟ ಮೇಲೆ ನಾವು ಕಾರಿಂದ ಅಲಿಲೇಬೇಕಲ್ಲ. ಏನೋ ಮತ್ತೆ ನನ್ನಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ಸ್ಕೆಚ್ ಆಗ್ತಾ ಇದೆಯಾ? ಕಾರ್ ಬಾಡಿಗೆ ತೊಗೊಂಡ್ಮೇಲೆ ಟೈಮ್ ಟು ಟೈಮ್ ರೆಂಟ್ ಕೊಡಬೇಕು ಅಂತ ಗೊತ್ತಿಲ್ವಾ ನಿನಗೆ? ಸರ್, ರೆಂಟ್ನ ನಾನೇ ಟ್ರಾನ್ಸ್ಫರ್ ಮಾಡ್ತಿದ್ದೆ. ನೀವು ಯಾಕೆ ಹುಡ್ಕೊಂಡು ಬರಕ್ಕೆ ಹೋದ್ರಿ? ಫೋನ್ ಮಾಡಿದ್ರು ಇದೇ ಮಾತು, ಎದುರುಗಡೆ ಬಂದರೂ ಇದೇ ಮಾತಾ? ಟ್ರಾನ್ಸ್ಫರ್ ಮಾಡೋದಕ್ಕೆ ಬ್ಯಾಂಕ್ ಹೋಗಿ ಕ್ಯೂ ನಿಂತು ಫಾರಮ್ ಫಿಲ್ ಮಾಡಬೇಕಾ? ಮೊಬೈಲ್ನಲ್ಲಿ 1 ನಿಮಿಷದಲ್ಲಿ ಮಾಡ್ಬೋದು. ಮಾಡಿ ಈಗಲೇ ಮಾಡು, ನಾನು ಹೊರಟೋಗ್ತೀನಿ. ಸರ್, ಅದು ಏಯ್, ಅಕೌಂಟಲ್ಲಿ ದುಡ್ಡಿದ್ರಲ್ವ ಟ್ರಾನ್ಸ್ಫರ್ ಮಾಡೋದು? ಖಾಲಿ ಅಕೌಂಟಲ್ಲಿ ಟ್ರಾನ್ಸ್ಫರ್ ಮಾಡಕ್ಕೆ ಹೋದ್ರೆ ಮೊಬೈಲೇ ಕ್ಯಾಕರ್ಸಿ ಮಕ್ಕುಗಿಯುತ್ತೆ. ಸರ್, ನೀವು ಅಂದರೆ ನನ್ನ ಅಣ್ಣನ ಹಾಗೆ ಅಂತ ತಿಳ್ಕೊಂಡಿದ್ದೀನಿ. ನೀವೇ ಹೀಗೆ ಹೇಳಿದ್ರೆ ಹೇಗೆ ಸರ್? ಏಯ್, ಇಚ್ಚ ಬಾಯ್ನ. ನನ್ನ ತಮ್ಮ ಏನಾದರೂ ಈ ರೀತಿ ಬಿಟ್ಟಿ ಶೋಕಿ ಮಾಡಿದ್ದಿದ್ರೆ ಅವನ ಕಾಲು ಮುರಿದು ಮೂಲೆಯಲ್ಲಿ ಕೂರಿಸ್ತಾ ಇದ್ದೆ. ಅದು ಹಾಗಲ್ಲ ಅಣ್ಣ. ಏಯ್, ಅಣ್ಣ ಗಿಣ್ಣ ಅಂದ್ರೆ ಅಷ್ಟೇ ಇವಾಗ. ಅದು ಹಾಗಲ್ಲ ಸರ್. ಮೊದಲೇ ಕೊರೋನಾ ಟೈಮು, ಇನ್ಕಮ್ ಇಲ್ಲ, ಅಂಥದ್ರಲ್ಲಿ. ಲೇ ಬಲ, ನಿನ್ನ ಕಂತ್ರಿ ಬುದ್ಧಿ ನನಗೆ ಗೊತ್ತಿಲ್ವಾ? ಏನಾದರೂ ಕೆಲಸ ಮಾಡಿದ್ರೆ ತಾನೇ ಇನ್ಕಮ್ ಅಂತ ಬರೋದು. ಹೇಳ್ಕೊಳ್ಳೋದಕ್ಕೊಂದು ಕೆಲಸ ಇಲ್ಲ. ಅಲ್ಕಿತ್ತು ಇಲ್ಕೊಟ್ಟು, ಇಲ್ಕಿತ್ತು ಅಲ್ಕೊಟ್ಟು, ಮಧ್ಯದಲ್ಲಿ ಶೋಕಿ ಮಾಡೋ ನನ್ನ ಮಗ ನೀನು. ನಿನಗೆ ಕೊರೋನಾ ಎಫೆಕ್ಟಾ? ಕೊರೋನಾ ಎಫೆಕ್ಟ್ ಅಂದಿದ್ದು ಕೆಲ್ಸಕ್ಕಲ್ಲ ಸರ್, ನಾನು ಶುರು ಮಾಡಬೇಕಾಗಿರೋ ಹೊಸ ಬಿಸ್ನೆಸ್ಗೆ. ಏನು ಬಿಸ್ನೆಸ್ಸಾ? ಅದು ನೀನು ಕೊಟ್ಟಿರೋ ಕಾರ್ಗೆ ಬಾಡಿಗೆ ಕೊಡೋದಿರಲಿ, ಅದಕ್ಕೆ ಪೆಟ್ರೋಲ್ ಹಾಕೋದಕ್ಕೂ ಕಾಸಿಲ್ಲ ನಿನ್ನ ಹತ್ರ. ಅಂಥದ್ರಲ್ಲಿ ಬಂಡವಾಳ ಹಾಕಿ ಬಿಸ್ನೆಸ್ ಬೇರೆ ಮಾಡೋ ಮುಖನ ನಿಂದು. ಅಲ್ಲ ಸರ್, ಅದು ಏಯ್, ಈ ಆಟ ಇಲ್ಲ ನಂಜುಂಡಯ್ಯನ ಹತ್ರ ನಡೆಯೋದಿಲ್ಲ. ಬಾಕಿ ಇರೋ ಬಾಡಿಗೆ ಎಲ್ಲ ಕಟ್ಟು, ಇಲ್ಲ ಕಾರ್ ಕೀ ಕೊಡು. ಸರ್, ಈ ರೀತಿ ನಡು ರೋಡಲ್ಲಿ ಎಲ್ರ ಮುಂದೆ ಮಾನ ಕಳಿಬೇಡಿ ಸರ್. ಯೋ ಮಾನ ಕಳೀತಾ ಇದ್ದೀನ? ಇಲ್ಲಿ ಯಾರಿದಾರಯ್ಯ ನಿನ್ನ ಮಾನ ಹರಾಜಾಗೋದನ್ನು ನೋಡೋದಕ್ಕೆ? ಈಗಿಲ್ಲ ಸರ್, ಆದರೆ ಬರ್ತಿದ್ದಾರೆ. ಯಾರು ಬರ್ತಾ ಇದ್ದಾರೆ? ಏನು ಹೇಳ್ತಾ ಇದೀಯಾ? ಅಲ್ಲೇ ಸರ್ ವಿಷಯ ಇರೋದು. ತಿಮ್ಮಿಂಗ್ಳು ಗಾಳ ಹಾಕೊಂಡು ಕೂತಿರುವಾಗ ಸುನಾಮಿ ಥರ ನೀವು ಬಂದು ನನ್ನನ್ನೇ ಕೊಚ್ಕೊಂಡು ಹೋಗ್ಬೇಡಿ. ತಿಮಿಂಗಿಲನ? ಹೌದು ಸರ್, ತುಂಬಾ ದೊಡ್ಡ ಕೆಡ್ಡ ತೋಡಿದ್ದೀನಿ. ಆ ಕೆಡ್ಡದಲ್ಲಿ ಅಪ್ಸರೆ ಬೀಳೋಕ್ಕೂ ಮುಂಚೆ ನೀವು ನನ್ನನ್ನ ಸಣ್ಣ ಹಳ್ಳದಲ್ಲಿ ಮುಚ್ಚಾಕ್ಬೇಡಿ ಸರ್. ಅಪ್ಸರೆನಾ? ಬರೀ ಅಪ್ಸರೆ ಅಲ್ಲ, ಚಿನ್ನದ ಗಣಿಯಿಂದ ಬರ್ತಿರೋ ಅಪ್ಸರೆ. ನನ್ನ ಪಾಲಿನ ಅದೃಷ್ಟ ದೇವತೆ ಈಗ ಬರ್ತಿದ್ದಾಳೆ. ಯಾಕೋ ಮಗ, ನನ್ನ ತಲೆಗೆ ಏನೋ ಹೊಳಿತಾ ಇದೆ ಕಣೋ. ಏನು? ಇದೇ ಕರೆಕ್ಟ್ ಟೈಮು.
ಸತ್ಯಂಗೆ ಅಮೂಲ್ ಬೇಬಿ ಅವಳನ್ನ ಇಷ್ಟಪಡ್ತಾ ಇಲ್ಲ, ಅವ್ನಿಗೆ ಆಲ್ರೆಡಿ ಎಂಗೇಜ್ಮೆಂಟ್ ಆಗಿದೆ ಅನ್ನೋ ವಿಷಯ ಗೊತ್ತಾಗ್ಲೇಬೇಕು. ಅಂದ್ರೆ ಎಲ್ಲ ವಿಷಯ ನಾವೇ ಹೇಳೋಣ ಅಂತ್ಯ? ಲವ್, ಎಲ್ಲ ವಿಷಯನೂ ನಾವೇ ಹೇಳೋದಾಗಿದ್ರೆ ಅದಕ್ಕೆ ಇಷ್ಟು ದಿನ ಕಾಯ್ಬೇಕಾಗಿತ್ತಾ? ಮತ್ತೆ ಸತ್ಯಂಗೆ ಹೆಂಗೆ ಗೊತ್ತಾಗತ್ತೆ? ನೋಡೋ, ಆ ವಿಷಯನೆಲ್ಲ ನಾವು ಹೇಳಿದ್ರೆ ಸರಿ ಇರಲ್ಲ. ನಾವೇ ಡಿಂಗು ಅದು ಇದು ಅಂತ ಮೇಲೆತ್ಸಿ ಇವಾಗ ಈ ವಿಷಯನ ಹೇಳಿದ್ರೆ ದೊಡ್ಡ ಎಡವಟ್ಟೆ ಆಗೋಗುತ್ತೆ. ಅದಕ್ಕೆ ಈ ವಿಷಯನ ಅಮೂಲ್ ಬೇಬಿ ಹೇಳೋದೇ ಸರಿ. ಅಮೂಲ್ ಬೇಬಿನಾ? ಹೌದು ಮಗ, ಈ ವಿಷಯನ ನಾವೇ ಸತ್ಯ ಹತ್ರ ಹೇಳಿದ್ರೆ ಅವ್ಳು ಹೇಗೆ ರಿಯಾಕ್ಟ್ ಮಾಡ್ತಾಳೋ ಗೊತ್ತಿಲ್ಲ. ಆದರೆ ಅಮೂಲ್ ಬೇಬಿ ಹೇಳಿದ್ರೆ ಅರ್ಥ ಮಾಡ್ಕೊತಾಳೆ. ಮನ್ಸಿಗೆ ಎಷ್ಟೇ ಕಷ್ಟ ಆದರೂ ಸತ್ಯನ ಒಪ್ಕೊಳ್ಳೇಬೇಕಾಗತ್ತೆ. ಅದೆಲ್ಲ ಸರಿ ಕಣ, ಆದ್ರೆ ಅಮೂಲ್ ಬೇಬಿ ಹತ್ರ ಹೇಗೆ ಅಳಿಸೋದು? ಅದಕ್ಕೆ ನನ್ನ ಹತ್ರ ಒಂದು ಮಾಸ್ಟರ್ ಪ್ಲಾನ್ ಇದೆ. ಹೇಗೂ ಅಮ್ಮಾಟೆ ಕೂಲ್ ಡ್ರಿಂಕ್ಸ್ ತಂದಿದ್ದಾನಲ್ವಾ, ಅದಕ್ಕೊಂದು 90 ಮಿಕ್ಸ್ ಮಾಡಿ ಆ ಅಮೂಲ್ ಬೇಬಿ ಕುಡಿಸ್ಬಿಡೋಣ. ಎಣ್ಣೆನಾ? ಹ್ಞೂ ಮಗ, ಎಣ್ಣೆನೆ. ಮನ್ಸಲ್ಲಿರೋದು ಮಾತಲ್ಲಿ ಆಚೆ ಬರಬೇಕು ಅಂತಂದ್ರೆ ಮಧುಪಾನ ಮಾಡಲೇಬೇಕು. ಒಂದು ಸಲ ಅಮೂಲ್ ಬೇಬಿ ಮನ್ಸಲ್ಲಿ ಏನಿದೆ ಅಂತ ಸತ್ಯ ಗೊತ್ತಾಗ್ಬಿಟ್ರೆ ಸಾಕು, ಆಮೇಲೆ ಯಾವ ಟೆನ್ಷನು ಇರಲ್ಲ. ಟೆನ್ಷನ್ ಅದಲ್ಲ ಕಣ, ನಾವೇನಾದ್ರೂ ಎಣ್ಣೆ ಮಿಕ್ಸ್ ಮಾಡಿರೋದು ಸತ್ಯಂಗೆ ಗೊತ್ತಾಗ್ಬಿಟ್ರೆ ಆವಾಗಿರೋದು ಟೆನ್ಷನ್. ಅದನ್ನೆಲ್ಲ ಆಮೇಲೆ ಯೋಚನೆ ಮಾಡೋಣ ಕಣ. ಆದರೆ ಇವಾಗ ಅಮೂಲ್ ಬೇಬಿ ಎಲ್ಲ ವಿಷಯನೂ ಸತ್ಯ ಹೇಳೋ ಥರ ಮಾಡಬೇಕು, ಅದೇ ನಮ್ಮ ಗುರಿ. ಅದು ಸರಿ ಮಗ, ಎಣ್ಣೆ ಹೊಡೆದ್ರೆ ಹೇಳ್ತಾನಂತ್ಯಾ? ಎಣ್ಣೆ ಹೊಡೆದು ಟೈಟ್ ಆದರೆ ಸತ್ಯವನ್ನೇ ಹೇಳುತ್ತಾನೆ, ಸತ್ಯವನ್ನಲ್ಲದೆ ಬೇರೆ ಏನೂ ಹೇಳೋದಿಲ್ಲ. ಅಲ್ಲ, ಇಷ್ಟೊತ್ತಲ್ಲಿ ಎಣ್ಣೆ ಎಲ್ಲೋ ಸಿಗತ್ತೆ? ಲೇ ದಡ್ಡ, ಇಷ್ಟೊತ್ತಿನಲ್ಲಿ ಗುರ್ಗಾಪುರ್ ಹೋಟ್ಲಲ್ಲಿ ಎಣ್ಣೆ ಸಿಗುತ್ತಲ್ಲ, ಹೇಗೋ ನಾವು ಸತ್ಯನ ಕಣ್ ತಪ್ಪಿಸಿ ಅಲ್ಲೇ ತಾನೇ ಹೋಗೋದು. ನೋಡು, ನಾನು ಹಿಂಗೋಗಿ ಹಂಗೆ ಬಂದ್ಬಿಡ್ತೀನಿ. ಅಷ್ಟೊತ್ತಿಗೆ ನೀನೆಲ್ಲ ಅರೇಂಜ್ ಮಾಡ್ಕೊಂಬಿಡು. ಎಲ್ಲ ಲೇ ಬಾಲ, ನಾನು ಹಿಂಗೆ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ಮಧ್ಯರಾತ್ರಿ ನಿಂಗೆ ಏನಾದ್ರು ದೆವ್ವ ಮಿಟ್ಕೊಂಡಿಲ್ಲ ತಾನೇ? ಯಾಕೆ ಸರ್? ಇನ್ನೇನು ಮತ್ತೆ, ಇಷ್ಟೊತ್ತಿನಲ್ಲಿ ಬಿಳಿ ಸೀರೆ ಉಟ್ಕೊಂಡು ದೆವ್ವ ಬರುತ್ತೆ ಅಂತ ನಂಬಬಹುದು. ಆದರೆ ಅದೃಷ್ಟ ದೇವತೆ ಅಪ್ಸರೆ ಬರ್ತಾಳೆ ಅಂತ ಬಿಲ್ಡಪ್ ಕೊಟ್ರೆ ಅದನ್ನ ನಂಬಕ್ಕಾಗುತ್ತಾ? ನಂಬಲೇಬೇಕು ಸರ್. ಯಾಕೆ ಅಂದರೆ ನಾನು ಹೇಳ್ತಿರೋದು ನಿಜ. ನಾನು ಆಗಲೇ ಹೇಳಿದ್ನಲ್ಲ, ತಿಮಿಂಗ್ಳ ಗಾಳ ಹಾಕೊಂಡು ಕಾಯ್ತಿದ್ದೀನಿ ಅಂತ. ಆ ತಿಮಿಂಗ್ಳಾನೇ ಇವಾಗ ರೋಡಲ್ಲಿ ನಡ್ಕೊಂಬರ್ತಿರೋದು. ಲೇ ಬಾಲ, ಈಗ ಕನ್ಫರ್ಮ್ ಆಯ್ತು ಕಣೋ, ನಿನಗೆ ಹುಚ್ಚಿಡ್ದದ್ದು ಗ್ಯಾರಂಟಿ. ಅಲ್ಲಲ್ಲೇ ತಿಮಿಂಗ್ಲ ಎಲ್ಲರೂ ರೋಡಲ್ಲಿ ನಡ್ಕೊ ಬರುತ್ತೆ ಅನ್ನೋ. ಯಾಕೆ ಬರಲ್ಲ ಸರ್? ನಮ್ಮ ನಸೀಬ್ ಚೆನ್ನಾಗಿದ್ರೆ ತಿಮಿಂಗ್ಲ ಏನು, ಸಮುದ್ರನೇ ನಮ್ಮ ಕಾಲ್ ಹತ್ರ ಬರುತ್ತೆ. ಎಲ್ಲದಕ್ಕೂ ಕೇಳ್ಕೊಂಬಂದಿರ್ಬೇಕಷ್ಟೇ. ಲೇ ಈ ರೀತಿ ಏನೇನೋ ಮಾತಾಡಿ ನನ್ನನ್ನು ಕನ್ಫ್ಯೂಸ್ ಮಾಡಿ ತಪ್ಪಿಸ್ಕೋಬೇಕು ಅಂತಿದ್ಯಾ? ತಪ್ಪಿಸ್ಕೊಳ್ಳೋಕೆ ನಾನೇನು ಕೊಲೆ ಮಾಡಿದ್ದೀನೋ ದರೋಡೆ ಮಾಡಿದ್ದೀನೋ? ಆಫ್ಟರ್ ಆಲ್ ನಿಮ್ಮ ಕಾರ್ನ ಬಾಡಿಗೆಗೆ ತಗೊಂಡಿದ್ದೀನಿ. ಈಗೇನು ನಿಮ್ಮ ಕಾರ್ ಕೀ ಬೇಕು ತಾನೇ? ತಗೊಳ್ಳಿ. ನನಗೆ ನಿಮ್ಮ ಕಾರು ಬೇಡ, ನಿಮ್ಮ ಸಾವಾಸನೂ ಬೇಡ. ಆದರೆ ಒಂದು ಮಾತು ಮಾತ್ರ ನೆನಪಲ್ಲಿರಲಿ, ನಾನು ಎತ್ತರಕ್ಕೆ ಬೆಳೆದು ಕೋಟ್ಯಾಧೀಶ್ವರ ಆದಾಗ ಬಾಲ ನಾನು ಟ್ರಾವೆಲ್ಸ್ ಮಾಡಬೇಕು, ಫೈನಾನ್ಸ್ ಮಾಡು ಅಂತ ನನ್ನ ಹತ್ರಕ್ಕೆ ಮಾತ್ರ ಬರಬಾರ್ದು. ಹೇ ಬಾಲ, ಕೋಟ್ಯಾಧೀಶ್ವರನ ಏನೇನೋ ಹೇಳಿ ನನ್ನ ಕನ್ಫ್ಯೂಸ್ ಮಾಡಬೇಡ ನೀನು. ಅದೇನು ಹೇಳ್ತೋ ನೇರವಾಗಿ ಹೇಳು. ನಾನು ಯಾಕೋ ನಿನ್ನ ಮಾತು ಕೇಳ್ತಾ ಇದ್ರೆ ಕುಡಿದೇನೆ ತಲೆ ತಿರುಗ್ತಾ ಇದೆ ಕಣೋ. ನೋಡಿ ಸರ್, ನಾನು ಬಡವ ಇರ್ಬೋದು, ಆದರೆ ಬಡವನಾಗೆ ಸಾಯೋ ಆಸೆ ನನಗಿಲ್ಲ. ನಾನು ಈ ಕಾರೆಲ್ಲ ತಗೊಂಡು ಈ ಶೋಕಿ ಎಲ್ಲ ಯಾಕೆ ಮಾಡ್ತಿದ್ದೀನಿ ಗೊತ್ತಾ? ನಾನೊಂದು ಹುಡುಗಿನ ಪಟಾಯಿಸಿದ್ದೀನಿ. ಅವಳು ಅಂತಿಂಥ ಹುಡುಗಿ ಅಲ್ಲ, ಕೋಟಿ ಕುಳ. ಅವಳ ಹೆಸರಲ್ಲಿ 100 ಕೋಟಿ ಆಸ್ತಿ ಇದೆ. ಸಖತ್ ರಿಚ್ ಪಾರ್ಟಿ ಸರ್. ಈ ಕಾರ್ ಏನು, ಅವಳ ಹತ್ರ ಇರೋ ಕಾರ್ಗಳಲ್ಲಿ ಒಂದು ಕಾರ್ ಮಾರಿದ್ರು ನಿಮ್ಮ ಹತ್ರ ಇರೋ 10 ಕಾರ್ ಕೊಂಡ್ಕೋಬೋದು, ಅಷ್ಟು ಆಸ್ತಿ ಇದೆ ಅವಳ ಹತ್ರ. ನಿಜನಾ? ನಿಮ್ಮ ಮಾಣೆಗೂ ನಿಜವಾಗ್ಲೂ ಅವಳನ್ನ ಮದುವೆ ಆಗ್ತಾ ಇದ್ದೀನಿ. ಕೋಟ್ಯಾಧೀಶ್ವರು ಮನೆ ಅಳಿಯ ಅನ್ನೋದೇ ನನ್ನ ಬಿಸ್ನೆಸ್ಗೆ ಬಂಡವಾಳ. ಸಾಕಲ್ವಾ? ಈಗ ನೀವು ಸಹಾಯ ಮಾಡಿರೋದಕ್ಕೆ ಆಗ ನಾನು ನಿಮ್ಗೊಂದು ಟ್ರಾವೆಲ್ಸ್ ಇಟ್ಕೊಡೋಣ ಅಂದ್ಕೊಂಡೆ. ಆದರೆ ಈಗಲೇ ನೀವು ಕಾರ್ ಕೀ ಕೊಡು ಅಂತ ಕಿರಿಕ್ ಮಾಡ್ತಿದ್ದೀರಾ. ಬಾಲ, ಕೋಟಿ ಕುಳ್ಳನ್ನ ಪಟಾಯಿಸಿದ್ಯಾ? ಕತೆ ಕಟ್ತಾ ಇದೀಯಾ? ಅದು ನಾನು ಹೇಳಿದ್ದು. ಇನ್ನೇನ ಮತ್ತೆ ಕೇಳ್ತಾ ಇದೀನಿ ಅಂತ ಆವಾಗಿಂದ ಒಂದೇ ಸಮ ರೈಲ್ ಬಿಡ್ತಾ ಇದೆಯಲ್ಲ,
ಚೈನ್ ಹೇಳಿ ನಿಲ್ಲಿಸ್ಬೇಕಾ ಬೇಡವಾ? ರೈಲ್ ಅಲ್ಲ ಸರ್, ನಾನು ಹೇಳ್ತಿರೋದೆಲ್ಲ ನಿಜ. ಅವಳು ಇಲ್ಲಿಗೆ ಬರಕ್ಕೆ ಹೇಳಿದ್ದೀನಿ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಸಾಕು ನಿಲ್ಸ. ಅಷ್ಟು ದೊಡ್ಡ ಶ್ರೀಮಂತನ ಮಗಳು ನಿನ್ನನ್ನು ಮೀಟ್ ಮಾಡೋಕ್ಕೆ ಮಧ್ಯರಾತ್ರಿ ಇಲ್ಲಿಗೆ ಬರ್ತಾಳ? ಹ್ಞೂ ಸಾರ್, ಶ್ರೀಮಂತರು ಅಂದ್ರೆ ಸೆಲೆಬ್ರಿಟಿ ಥರನೇ. ಹಗಲಲ್ಲಿ ಆರಾಮಾಗಿ ಓಡಾಡಕ್ಕಾಗಲ್ಲ, ಅದಕ್ಕೆ ಈ ಲೇಟ್ ನೈಟ್ ಮೀಟಿಂಗು. ನೋಡಿ, ನಾನು ಮದುವೆ ಆಗೋ ಹುಡುಗಿ ಬರ್ತಿದ್ದಾಳೆ. ಲೇ ಬಾಲ, ಹಾಗಿದ್ರೆ ನೀನು ಹೇಳ್ತಾ ಇರೋದು ನಿಜಾನಾ? ಅಲ್ವೋ, ಶ್ರೀಮಂತರ ಹುಡುಗಿ ಅಂತೀಯ, ಅಟ್ಲೀಸ್ಟ್ ಒಂದು ಬೆಂಚ್ ಕಾರ್ ಬೇಡವಾ? ನಡ್ಕೊಂಡು ಬರ್ತಾ ಇದ್ದಾಳೆ. ಅಲ್ಲೇ ಇರೋದು ಸೀಕ್ರೆಟು. ನಾನು ಬಡವ, ಅವಳು ರಿಚ್ಚು. ಆದರೂ ಅವಳು ನನ್ನನ್ನು ಪ್ರೀತಿಸ್ತಿದ್ದಾಳೆ ಅಂತಂದರೆ ಅವಳು ಎಷ್ಟು ಡೌನ್ ಟು ಅರ್ತ್ ಹುಡುಗಿ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಅವಳ ಬಗ್ಗೆ ಹೇಳೋಕ್ಕೆ ತುಂಬ ದೊಡ್ಡ ಕತೆ ಇದೆ ಸರ್. ಅದನ್ನೆಲ್ಲ ನಿಧಾನವಾಗಿ ಹೇಳ್ತೀನಿ, ನೀವು ದೊಡ್ಡ ಮನ್ಸು ಮಾಡಿ ಹೊರಟ್ಬಿಡಿ. ಇಲ್ಲ ಕಣೋ, ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ. ನನಗ್ಯಾಕೋ ನಿನ್ನ ಮಾತಿನ ಮೇಲೆ ನಂಬಿಕೆನೇ ಬರ್ತಾ ಇಲ್ಲ. ನಾನು ಇಲ್ಲೇ ಸೈಡಲ್ಲಿ ಇದು ನೋಡ್ತೀನಿ, ಆಗ ನಿನ್ನ ಬಂಡವಾಳ ಹೊರಗೆ ಬರುತ್ತೆ. ಸರ್ 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 ಅದು ಸರ್, ಅತ್ತ ದರಿ ಇತ್ತ ಪುಲಿ, ಒಳ್ಳೆ ಇಕ್ಕಟ್ಟಿಗೆ ಸಿಗಾಕೊಂಡಲ್ಲಪ್ಪ. ಇಬ್ಬರು ಹೆಂಗಪ್ಪ ಮ್ಯಾನೇಜ್ ಮಾಡೋದು? ಗುಡ್ಲಿ ಕಮ ಹ್ಯಾಪಿ ಬರ್ತ್ಡೇ ಟು ಅಪ್ಪ, ಇಂಗ್ಲಿಷ್ ತಾನೆ, ತಾವು ಸ್ವಲ್ಪ ನೈಸ್. ರೆಡಿ, ಸ್ಟಾರ್ಟ್. ಗೂಗ್ಲಿ, ಕೇಕ್ ಕಟ್ ಮಾಡೋ. ಸತ್ಯ, ನಂಗೊಂದು ಆಸೆ. ಏನು? ನನ್ನ ಜೊತೆ ನೀನು ಕೇಕ್ ಕಟ್ ಮಾಡ್ತೀಯಾ? ನಾನಾ? ಯಾಕೆ? ಯಾಕಾದ್ರೂ ಹುಡ್ತೆ ಅನ್ಕೋತಿದ್ದವನಿಗೆ ಯಾವ ಕಾರಣಕ್ಕೆ ಕೊಡ್ತೆ ಅನ್ನೋದನ್ನ ಅರ್ಥ ಮಾಡಿಸಿದ್ಯಾ? ಇವತ್ತು ನಾನು ಹುಟ್ಟಿದ ಹಬ್ಬ ಇರ್ಬೋದು, ಆದರೆ ನನ್ನ ಮನ್ಸಲ್ಲಿ ಛಲ ಹುಡ್ಸಿದ್ ನೀನು. ಅದಕ್ಕೆ ನನ್ನ ಜೊತೆ ನೀನು ಕೇಕ್ ಕಟ್ ಮಾಡ್ತೀಯಾ ಪ್ಲೀಸ್? ಅದೆಲ್ಲ ಏನು ಬೇಡ, ನೀನ್ ಕೇಕ್ ಕಟ್ ಮಾಡು. ಸತ್ಯ, ಕೇಕು ಕಟ್ಟಾಗೋಯ್ತು. ಬರ್ತ್ಡೇಸ್ ಬಾಯ್ಗೆ ನಮ್ಮ ಸ್ಟೈಲಲ್ಲಿ ಏನು ಗಿಫ್ಟ್ ಇಲ್ವಾ? ಗಿಫ್ಟು ಕೊಡದೇ ಇರಕ್ಕಾಗತ್ತಾ? ಗಿಫ್ಟ್ ಎಲ್ಲ ಏನು ಬೇಡ ಕಣ್ರ, ಅದ್ರ ಬದಲು ಬಿರಿಯಾನಿ ಕೊಡ್ಸ್ಬಿಡಿ. ಸಾಹೇಬ್ರಿಗೆ ಬಿರಿಯಾನಿ ಬೇಕೇ ಆಗಿದ್ಯೋ? ಆ ಥರ ಬೈಕೆ ತಮ್ಮ ಹತ್ರ ಆಗೋದು. ಹೋಗ್ಲಿ ಬಿಡಿ, ಅಣ್ಣ ತಮ್ಮನ ಬರ್ಡೇ ಅಂತ ಎಲ್ರಿಗೂ ನಾಳೆ ನನ್ನ ಕಡೆಯಿಂದ ಬಿರಿಯಾನಿ. ಬಿರಿಯಾನಿ ಮ್ಯಾಟ್ರಲ್ಲ ಹಂಗಿರ್ಲಿ. ಸತ್ಯ, ನಾವು ಇಷ್ಟು ದಿನ ಪಾಲ್ಸ್ಕೊಂಡ್ ಬಂದಿರೋದನ್ನ ಬಿಟ್ಬಿಡಕ್ಕಾಗತ್ತಾ? ಪ್ಲೀಸ್. ಹುಟ್ಟೆ ಇಲ್ಲ ಅನ್ಸ್ಬಿಡ್ತಾರ ಅಷ್ಟೇ. ಕೊರೋನಾ ಟೈಮು, ಅದಕ್ಕೆ ಜನ ಕಮ್ಮಿ. ನಿನ್ ಬರ್ತಡೆಗೆ ಇಡೀ ಏರಿಯಾನೇ ಸಸ್ತೀನಿ. ನಾವ್ ಹಂಗೆ ಸತ್ಯ,
ಹೇಗೂ ಕೇಕ್ ಕಟ್ ಮಾಡಿದ್ದಾಯ್ತು. ನಾವು ದಿಸ್ ಇಸ್ ಪಾರ್ಟಿ ಟೈಮ್. ನಾನು ಹೋಗ್ಬಿಟ್ಟು ಕೂಲ್ ಡ್ರಿಂಕ್ಸ್ ತಂದ್ಬಿಡ್ಲಾ? ಯಾಕೆ ಆರ್ಟ್ ಇಲ್ವಾ? ನಮ್ಮ ಟೀಮಲ್ಲಿ ಆಟೋಲ್ಲ ಅಲೋವಿಲ್ಲ. ಏ ನೀನ್ ಹೋಗೋ ತಗೊಂಬಾ. ಓ ಇರೋ, ನಾನು ಹೆಲ್ಪ್ ಮಾಡ್ತೀನಿ.